ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜೆ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ, ಎಲ್ಲನೂ ನೀವೇ ಮಾಡೋಕ್ಕೆ ಹೋದರೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಇಲ್ವೋ, ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಏನೆಲ್ಲ ಚಾಲೆಂಜಸ್ ಆಗುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಒಬ್ಬರು ಮಾಡೋ ಕೆಲಸನ. ಸೊ ನಾರ್ಮಲಿ ಬಿಸ್ನೆಸ್ಗಳು ಫೇಲ್ ಆಗೋ ಕಾರಣ ಇದು ಒಂದು ಮೇನ್ ಇಂಪಾರ್ಟೆಂಟ್ ವಿಷಯ. ಸೊ ಜನ ಏನು ಅಂದ್ಕೊಳ್ತಾರೆ, ಯಾವಾಗಲೂ ಕೂಡ ಬಿಸ್ನೆಸ್ಗಳನ್ನ ನಡೆಸೋದು ಅಂತಂದರೆ ನಾರ್ಮಲಿ ಇವಾಗೇನೋ ಯಾಕೆ ನಾನು ಒಬ್ಬನೇ ಮಾಡ್ತೇನೆ ಅಂದರೆ ಆಬ್ವಿಯಸ್ಲಿ ಬರೋದು ಲಾಭ ಎಲ್ಲ ನನಗೆ ಬರಲಿ, ಬೇರೆ ಯಾಕೆ ಸುಮ್ಮನೆ ಖರ್ಚುಗಳನ್ನ ಇಟ್ಕೊಳ್ಳೋದು ಮಾಡೋದು ಅಂತ ಒಂದಿರುತ್ತೆ. ಆದರೆ ಸಮಸ್ಯೆ ಎಲ್ಲಿ ಬರುತ್ತೆ, ಒಬ್ಬ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಅಥವಾ ನೀವೊಂದು ಯಾವುದೇ ಎಂಟಿಟಿಗಳನ್ನ ನೋಡಿ, ಆ, ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಟೀಮ್ ಇರ್ತಾರೆ, ಅವ್ರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ, ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಕೆಲವೊಂದು ಸರಿ ನೀವು ನೋಡ್ತಾ ಇರ್ಬೋದು ಈ ಹೋಟೆಲ್ಗಳಲ್ಲೆಲ್ಲ. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ, ಅಕೌಂಟ್ಸಿಂಗು, ಬಿಲ್ಲಿಂಗ್ ಒಬ್ರು ಯಾರೋ ಮಾಡ್ತಾರೆ, ಈ ಅಡುಗೆ ಯಾರೋ ಒಬ್ರು ಮಾಡ್ತಾರೆ. ಜನರಲ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಹೋಟೆಲಲ್ಲಿ ಬಿಲ್ಲಿಂಗ್ ಮಾಡೋಕ್ಕೊಬ್ರು, ಕ್ಲೀನಿಂಗ್ ಮಾಡೋಕ್ಕೊಬ್ರು, ವೇಟರ್ ಒಬ್ಬರು, ಸರ್ವ್ ಮಾಡೋಕ್ಕೊಬ್ರು, ಅಲ್ಲಿ ಒಳಗಡೆ ಕುಕ್ ಬೇರೆ ಇರ್ತಾರೆ, ಅವರಿಗೆ ಹೆಲ್ಪ್ ಮಾಡಿ ಕೊಡುವಂಥ ಮೆಟೀರಿಯಲ್ ಅಂದರೆ ಚಾಪ್ ಮಾಡಿ ಕೊಡೋರು, ಹೆಚ್ಚು ಕೊಡೋರು, ಈ ಥರದವರೆಲ್ಲ ತುಂಬ ಇರ್ತಾರೆ. ಸೊ ಇವಾಗ ಯೋಚನೆ ಮಾಡಿ, ಅವನು ದೋಸೆ ಮಾಡ್ತಾ ಇದ್ದಾನೆ, ಅವ್ನು ಬಂದು ಬಿಲ್ ಮಾಡ್ತಾನೆ, ಅವಾಗ ದೋಸೆ ಯಾರು ಮಾಡ್ತಾರೆ? ಅಲ್ಲಿಗೆ ದೋಸೆ ನಿಂತೋಯ್ತು. ಇಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದಾನೆ, ಆಯಿತು, ಅವ್ನು ಬರೀ ದೋಸೆನೇ ಮಾಡ್ತಾನೆ, ಬಿಲ್ಲಿಂಗೇ ಮಾಡಲ್ಲ, ಅವಾಗ ದುಡ್ಡು ಹೆಂಗೆ ಬರುತ್ತೆ? ಸೊ ಇದೇ ಥರದ ರೀತಿಯಲ್ಲಿ ಬೇಸಿಕ್ ಒಂದು ಹೋಟೆಲ್ ಎಕ್ಸಾಂಪಲ್ ಇಟ್ಕೊಂಡು ಕೂಡ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ನ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ಸಮಸ್ಯೆ ಎಲ್ಲಿಗೆ ಬರುತ್ತೆ, ಇವಾಗ ನೋಡಿ, ಒಂದು ಕಾರ್ಪೊರೇಟ್ ಸಿಸ್ಟಮ್ಸಲ್ಲಿ ಪ್ರಾಪರ್ ಆಗಿ ರೆಗ್ಯುಲೇಟ್ ಆಗಿ ಒಂದು ಪ್ರಾಪರ್ ಟೀಮಿಗೆ ಕೊಟ್ಟರೆ ಒಂದು ಕಾರ್ಪೊರೇಟ್ ಲೆಕ್ಕದಲ್ಲಿ ನಿಮ್ಮ ಬಿಸ್ನೆಸ್ಗಳು ನಡೆದು ಹೋಗುತ್ತೆ. ಇಲ್ಲ ಸರ್, ಇವಾಗ ಕಾರ್ಪೊರೇಟ್ ಲೆಕ್ಕದಲ್ಲಂತೂ ನನಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ದುಡ್ಡು ಇಲ್ಲ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಓಕೆ, ಸ್ವಲ್ಪ ನೀವು ಒದ್ದಾಡಿಕೊಂಡು ಹೇಗೋ ಒಂದೆರಡು ಆರ್ಡರ್ಗಳನ್ನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದರೆ ನಾಳೆ ನಿಮಗೆ ಯಾವಾಗ ನಿಮ್ಗೆ ಅಲ್ಲಿ ದುಡ್ಡು ಕಾಣ್ತಾ ಇದೆ, ಬರೋದು ಗೊತ್ತು, ಇಷ್ಟೆಲ್ಲ ಆರ್ಡರ್ಸ್ ಇದೆ, ಇಷ್ಟೆಲ್ಲ ಸಪ್ಲೈ ಆಗ್ತದೆ, ಇಂಡಿಯಾದಿಂದ ಇಷ್ಟು ಹೋಗ್ತಾ ಇದೆ, ಟ್ರೈನಿಂಗ್ ಎಲ್ಲ ತೊಗೊಂಡಾಯಿತು, ಕಲಿತಾ ಇದ್ದಾನೆ, ಎಲ್ಲನೂ ಆಗ್ತಾ ಇದೆ. ಆದರೆ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಮಾಡ್ತಾ ಇಲ್ಲ, ಬರ್ತಾನೂ ಇಲ್ಲ. ಯಾಕೆ? ಒಂದು ಹೆದರಿಕೆ ಅಂತೂ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಮೇಯ್ನಾಗಿ ಏನಂದರೆ, ಇಲ್ಲಿ ಈ ಬಿಸ್ನೆಸ್ಗಳಲ್ಲಿ ಸ್ವಲ್ಪ ದುಡ್ಡಿಂದು ಮಹತ್ವ ಇದೆ. ತುಂಬ ಮೆಟೀರಿಯಲ್ಗಳನ್ನ ನಾವು ಪರ್ಚೇಸ್ ಮಾಡಬೇಕು, ರಾ ಮೆಟೀರಿಯಲ್ಗಳನ್ನ ಪರ್ಚೇಸ್ ಮಾಡೋದು, ಲಾಜಿಸ್ಟಿಕ್ಸು, ಶಿಪ್ಮೆಂಟು, ಕಾಸ್ಟು, ಪ್ಯಾಕೇಜಿಂಗು, ಸ್ವಲ್ಪ ಏನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಲ್ಲಿ ಇಲ್ಲೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಲ್ಲೂ ಕೂಡ ನಮ್ಮ ಮೆಟೀರಿಯಲ್ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಮೇಯ್ನಾಗಿ ನಿಮ್ಮ ಸೇಲ್ಸು. ಇವಾಗ ನಾನು ಸೇಲ್ಸ್ ಮಾಡ್ತೇನೆ, ಲಾಜಿಸ್ಟಿಕ್ಸು, ಕಂಪ್ಲಯನ್ಸಸ್ಸು, ಫೈನಾನ್ಸು, ಕಸ್ಟಮರ್ ಕೇರ್ ಸಪೋರ್ಟು ಎಲ್ಲನೂ ಕೂಡ ಪ್ರಾಪರಾಗಿ ಮ್ಯಾನೇಜ್ ಮಾಡದೇ ಹೋದರೆ ಸಮಸ್ಯೆಗಳಾಗುತ್ತೆ. ಇವಾಗ ಜನರಲಿ ತುಂಬ ಹಾಸ್ಪಿಟಲ್ಸ್ ಆದರೂ ಕೂಡ ಇವಾಗ ತುಂಬ ಏನೋ ಬೇರೆ ಬೇರೆ ಡಾಕ್ಟರ್ಸ್ ಬೇರೆ ಬೇರೆ ವಿಷಯಕ್ಕೆ ಇರ್ತಾರೆ, ಎಲ್ಲರೂ ಬೇರೆ ಇದರಲ್ಲಿ ಸ್ಪೆಷಲೈಸ್ಡ್ ಇರ್ತಾರೆ, ಅವಾಗ ಮಾತ್ರ ಕೆಲಸ ನಡೆಯುತ್ತೆ. ಇವಾಗ ಬಿಲ್ ಮಾಡೋನು ಹೋಗ್ಬಿಟ್ಟು ದೋಸೆ ಮಾಡ್ತಾರೆ, ದೋಸೆ ಮಾಡಿದವನು ಮತ್ತೆ ಬೇರೆ ಏನೋ ಕೆಲಸ ಮಾಡ್ತಾ ಇದ್ರೆ, ಸೊ ಮಾಡೋ ಕೆಲಸ ಯಾರಿಗೆ ಅಂತಲೂ ಗೊತ್ತಾಗಲ್ಲ. ಆಮೇಲೆ ಎಲ್ಲರೂ ಕೂಡ ಸುಮಾರಾಗಿ ಕೆಲಸ ಮಾಡ್ತಾರೆ, ರೈಟ್? ಸೊ ಇವಾಗ ನೀವು ಮಾಡಿರೋ ಕೆಲಸ, ನೀವು ಕಲ್ತಿರೋ ಕೆಲಸ, ನೀವು ಇಷ್ಟು ದಿನ ಕಷ್ಟಪಟ್ಟು ಕಲ್ತಿರೋದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಅದು ರಿಸಲ್ಟೇ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ನಾಳೆ ಯೋಚನೆ ಮಾಡಿ, ನನ್ನ ಟೀಮಲ್ಲಿ ಇವಾಗ ಸೇಲ್ಸ್ ಟೀಮ್ದವರು ಕಮ್ಯುನಿಕೇಟ್ ಮಾಡ್ತಾರೆ, ಹೇಳ್ತಾರೆ, ತಿಳಿಸ್ಕೊಡ್ತಾರೆ. ಇದನ್ನು ನಾನು ಅಕೌಂಟ್ಸ್ ಕಡೆಯಿಂದ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರೆ, ಅಕೌಂಟ್ಸ್ ಅವ್ರ ಹತ್ರ ಬರೀ ಪೇಪರು ನಂಬರ್ಸು ಬಿಟ್ಟರೆ ಬೇರೆ ಯಾವ ವಿಷಯದಲ್ಲೂ ಅವ್ರು ಚೆನ್ನಾಗಿರಲ್ಲ. ಸೊ ಅದನ್ನು ಯಾರು ಯಾವ ಕೆಲಸನ ಮಾಡಬೇಕೋ ಅದನ್ನು ಡಿಸೈಡ್ ಮಾಡಿ ಅವ್ರವ್ರಿಗೆ ಆ ಕೆಲಸಗಳನ್ನ ಕೊಡಬೇಕಾಗುತ್ತೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ, ಆಬ್ವಿಯಸ್ಲಿ ನನ್ನ ಹತ್ರ ಪಾರ್ಟ್ನರ್ಸು ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ನಾವೇನು ಮಾಡ್ತೇವೆ, ನಾವೇ ಒಂದು ಕನಸು ಕಾಣ್ತೇವೆ, ಬಿಸ್ನೆಸ್ ಎಲ್ಲಿವರೆಗೂ ಬೆಳಿಬೋದು, ಹೇಗೆ ಬೆಳಿಬೋದು, ಇದನ್ನು ನಾವು ಯೋಚನೆ ಮಾಡ್ತೇವೆ. ನಾರ್ಮಲಿ ಅದಕ್ಕೆ ಬೇಕಾಗಿರೋ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನೆಲ್ಲ ಮಾಡ್ಬೋದು. ಸೊ ನಾರ್ಮಲಿ ಕಾರ್ಪೊರೇಟ್ಸಲ್ಲೆಲ್ಲ ಕೂಡ ಇದೇ ಸೊಲ್ಯೂಷನ್ ಇರೋದು. ನಾನು ಜೆ ಬಿ ಎಕ್ಸ್ಪರ್ಟ್ಸಲ್ಲಿ ಮಾಡ್ತಾ ಇರೋದೇನೆಂದರೆ CMO ಪೊಸಿಷನಲ್ಲಿ ಇದ್ದಾನೆ. ಸೊ ಜೆ ಬಿ ಎಕ್ಸ್ಪರ್ಟ್ಸಲ್ಲಿ ಬಿಸ್ನೆಸ್ ಡೆವಲಪ್ ಮಾಡೋದು, ಬಿಸ್ನೆಸ್ ತರೋದು, ಟೈಅಪ್ಸ್ ಮಾಡೋದು, ಬೇರೆ ಎಲ್ಲ ಏನೋ ದುಡ್ಡಿನ ಸಂಬಂಧಪಟ್ಟಿದ್ದು ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಏನಿದೆ ಅದನ್ನೆಲ್ಲ ನಾನೇ ನೋಡ್ಕೊಳ್ತೇನೆ. ಸೊ ಇದರ ಹೊರತಾಗಿ ಕಾಸ್ಟ್ ಕಂಟ್ರೋಲ್ ಇರ್ಬೋದು, ಪೇಮೆಂಟ್ಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಇದೆಲ್ಲ ಫೈನಾನ್ಸ್ ಟೀಮ್ ಅವ್ರು ನೋಡ್ಕೊಳ್ತಾರೆ. ಆಪರೇಷನ್ಸ್ ಟೀಮು ಡೇ ಟು ಡೇ ಏನು ಆ್ಯಕ್ಟಿವಿಟೀಸ್ ಇದೆ, ಬುಕ್ಕಿಂಗು, ಕಂಟೈನರ್ ಎಲ್ಲಿ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಪ್ಯಾಕೇಜಿಂಗ್ ಎಲ್ಲ ಆಗ್ತಾ ಇದೆ, ಕಂಟೈನರ್ ಯಾವಾಗ ಬುಕ್ ಮಾಡಬೇಕು, ಡಾಕ್ಯುಮೆಂಟೇಷನ್ಸ್ ಎಲ್ಲ ಬಂತಾ ಇಲ್ವಾ, ಸಬ್ಮಿಟ್ ಎಲ್ಲ ಆಯ್ತಾ ಇಲ್ವಾ, ಎಲ್ಲಿ ಏನು ಸಮಸ್ಯೆ ಆಗಿದೆ, ಅದನ್ನೆಲ್ಲ ಡೇ ಟು ಡೇ ಇರೋದನ್ನು ಅವ್ರು ನೋಡ್ಕೊಳ್ತಾರೆ. ಬೇರೆ ಫೌಂಡರ್ಸ್ ಎಲ್ಲ ಇರೋರು, ಬೇರೆ ಪಾರ್ಟ್ನರ್ಸ್ ಇರೋರು, ಅವರೆಲ್ಲ ಕಂಪ್ನಿ ಎಲ್ಲಿಂದ ಬೆಳೆಸೋದು, ಏನು ಬೆಳೆಸೋದು, ನಾರ್ಮಲಿ ಬೋರ್ಡ್ ಮೀಟಿಂಗಲ್ಲೆಲ್ಲ ಡಿಸೈಡ್ ಆಗುತ್ತೆ. ಬಟ್ ಸ್ಟಿಲ್ ಒಂದು ಹಂತಕ್ಕೆ ನಾವು ಬೇರೆ ಏನೇನು ವಿಷಯಗಳಿದೆ ಅದನ್ನು ನಾವು ತಿಳ್ಕೊಳ್ತೇವೆ. ಸೊ ಇವಾಗ ನೀವು ಆ್ಯಸ್ ಎ ರಿಯಾಲಿಟಿಯಾಗಿ ನೋಡಿದರೆ, ಇವಾಗ ಬಿಸ್ನೆಸ್ ಡೆವಲಪ್ಮೆಂಟು, ಸೇಲ್ಸ್ ನಾನು ಮಾಡ್ತೇನೆ, ಓಕೆ. ಸೊ ಇವಾಗ ನೀವೊಬ್ಬರೇ ಇರೋದ್ರಿಂದ ನೀವೇ ಎಲ್ಲ ಮಾಡ್ಕೊಳ್ಳೋಕೆ ರೆಡಿ ಆಗ್ತೀರಾ. ಸೊ ಏನು ಸೇಲ್ಸ್ ಮಾರ್ಕೆಟಿಂಗ್ ನಿಮ್ಮ ಮುಂಚೆ ಮಾಡಿದ್ರಾ ಇಲ್ವಾ? ಓಕೆ, ಮಾಡಿಲ್ಲ. ಸೊ ಮಾಡದಿದ್ದಾಗ ನೀವು ಎಷ್ಟು ಚೆನ್ನಾಗಿ ನೀವು ನೆಗೋಷಿಯೇಟ್ ಮಾಡ್ಬೋದು ಬಾಯರ್ ಜೊತೆಗೆ, ಅಥವಾ ಅವ್ನು ಏನು ದುಡ್ಡು ಕೊಡ್ತಾನೆ ಅದಕ್ಕೆ ನೀವು ಹೂ ಅಂತೀರಾ, ಸಪ್ಲೈಯರ್ ಏನು ಪ್ರೈಸ್ ಹೇಳ್ತಾನೆ ಅದಕ್ಕೆ ನೀವು ಹೂ ಅಂತೀರಾ. ಸೊ ಇದು ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಸಮಸ್ಯೆಗಳು ತುಂಬ ಆಗುತ್ತೆ. ಅದರ ಬದಲು ಸ್ಪೆಷಲೈಸ್ಡ್ ಇದ್ದರು, ಅವ್ರಿಗೆ ಆಲ್ರೆಡಿ ಅದನ್ನು ಕೆಲಸ ಮಾಡ್ತಾ ಇದ್ರು, ಅಥವಾ ಅವ್ರಿಗೆ ಗೊತ್ತು, ಇಲ್ಲದೆ ಹೋದರೆ ಸ್ವಲ್ಪ ಎಫರ್ಟ್ ಹಾಕ್ಕೊಂಡು ಕಲಿಯೋಕ್ಕೆ ರೆಡಿ ಇದ್ದಾರೆ, ಅದರಲ್ಲಿ ಚೆನ್ನಾಗಿದ್ದಾರೆ ಅವರು, ದೆನ್ ಅವ್ರು ಮಾಡೋದು ಬೆಟರ್ ಇದೆ.
ಆಮೇಲೆ ಇನ್ನೊಂದು ಮೇಯ್ನಾಗಿ ಸಮಸ್ಯೆ ಏನಂತಂದರೆ ಇವತ್ತಿನ ಟೈಮಲ್ಲಿ ಮಾರ್ಕೆಟಲ್ಲಿ ತುಂಬ ಡೈನಾಮಿಕಾಗಿ ಚೇಂಜ್ ಆಗುತ್ತೆ. ಚೇಂಜ್ ಅಂತೂ ಕಾಮನ್ಲಿ ಇದ್ದಿದ್ದೇನೆ, ಅದಲ್ಲದೆ ಇವತ್ತಿನ ಟೈಮಲ್ಲಿ ಟ್ರೆಂಡ್ಗಳು ತುಂಬ ಡೈನಾಮಿಕಾಗಿ ಚೇಂಜ್ ಆಗುತ್ತೆ. ಇವತ್ತಿದ್ದು ಇನ್ನೊಂದೆರಡು ತಿಂಗಳಲ್ಲಿ ಇರಲ್ಲ. ಸೊ ಈ ಥರ ಸಮಸ್ಯೆಗಳಿದ್ದಾಗ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ರೆಗ್ಯುಲರ್ಲಿ ಏನು ಟ್ರೆಂಡ್ಗಳಿದೆ ಅದನ್ನು ನೋಡಬೇಕು. ಕಾಂಪಿಟೇಟರ್ಗಳು ಏನು ಮಾಡ್ತಾ ಇದ್ದಾರೆ, ಯಾಕಂದರೆ ಇವತ್ತಿನ ಟೈಮಲ್ಲಿ ಬರೀ ರೋಡ್ ಸೈಡ್ ಇರೋ ತರಕಾರಿ ಅಂಗಡಿಯವನೋ ಅಥವಾ ಕಿರಾಣಿ ಅಂಗಡಿಯವೋ ನಮ್ಮ ಕಾಂಪಿಟೇಟರ್ ಅಲ್ಲ. ಜಗತ್ತಲ್ಲಿ ಯಾವುದೇ ಮೂಲೆಯಲ್ಲಿ ಕುತ್ಕೊಂಡು ಏನೇ ಮಾರ್ತಾ ಇದ್ರು ಕೂಡ ನಮ್ಮ ಪ್ರಾಡಕ್ಟ್ಗಳು ಅವ್ನು ಮಾರ್ತಾ ಇದ್ದರೆ ಅವರೆಲ್ಲರೂ ನಮ್ಮ ಕಾಂಪಿಟೇಟರ್ಸ್. ಸೊ ಜಗತ್ತಲ್ಲಿ ಏನು ನಡೀತಾ ಇದೆ, ನಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ, ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಏನು ನಡೀತಾ ಇದೆ, ನಮ್ಮ ಕಾಂಪಿಟೇಟರ್ಸ್ಗಳು ಏನು ಕೊಡ್ತಾ ಇದ್ದಾರೆ, ಪ್ರತಿಯೊಂದೂ ನೋಡೋದಿರುತ್ತೆ. ಅದ್ರ ಜೊತೆ ಅಲ್ಲದೆ ನೀವು ಬಾಯರ್ ಕ್ರೆಡಿಬಿಲಿಟಿ ಕೂಡ ನೋಡ್ಕೋಬೇಕು. ಸೊ ಇದನ್ನು ನೀವು ಪ್ರಾಪರಾಗಿ ನಿಮ್ಮ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ BD ಡಿಪಾರ್ಟ್ಮೆಂಟಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ದೆ ಹೋದರೆ ನಿಮ್ಮ ಬಿಸ್ನೆಸ್ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆಕ್ಸಿಜನ್ ಈ ಬಿಸ್ನೆಸ್ಗಳಿಗೆ ನಡೆಯುತ್ತೆ ಅಥವಾ ಬೆಳೆಯುತ್ತೆ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಎಂಡ್ ಟು ಎಂಡ್ ಕಷ್ಟಪಟ್ಟರೆ ಎಲ್ಲವೂ ನಡೆದು ಹೋಗುತ್ತೆ ಅನ್ನೋದಾದರೆ ಅದು BD ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್. ತುಂಬ ಜನ ಏನು ಅಂದ್ಕೊಳ್ತಾರೆ, ಮಾರ್ಕೆಟಿಂಗು ಸೇಲ್ಸು ಯಾಕೆ ಸರ್, ಸುಮ್ಮನೆ ನಾವು ಒಳ್ಳೆ ಪ್ರಾಡಕ್ಟ್ ಮಾಡಿದರೆ ಜನ ಬಂದೇ ಬರ್ತಾರೆ. ಇವತ್ತಿನ ಟೈಮಲ್ಲಿ ಆ ಥರ ಇಲ್ಲ, ತುಂಬ ನಾಯ್ಸ್ ಇದೆ. ಜನಕ್ಕೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದಂತಲೇ ಗೊತ್ತಾಗದಿದ್ದಾಗ ಮಾರ್ಕೆಟಿಂಗ್ ಮಾಡ್ದೇ ನೀವು ಬಿಸ್ನೆಸ್ಗಳನ್ನ ತೊಗೊಂಬರೋದು ಸ್ವಲ್ಪ ಕಷ್ಟ. ಓಕೆನಾ? ಸ್ವಲ್ಪ ಅನ್ನೋದ್ರಿಗಿಂತ ತುಂಬಾ ಕಷ್ಟ ಅಂತ ಅಂದ್ಕೊಳ್ಬೋದು. ಆಪ್ರೇಷನ್ ಮತ್ತು ಲಾಜಿಸ್ಟಿಕ್ಸಲ್ಲಿ ಶಿಪ್ಪಿಂಗು, ಕಂಟೈನರ್ ಬುಕ್ಕಿಂಗು, ಫ್ರೈಟ್ ಫಾರ್ವರ್ಡಿಂಗು, ಅದರಲ್ಲೂ ಕೂಡ ಏನೋ ಪೇಪರ್ ವರ್ಕ್ಸ್ ಹ್ಯಾಂಡಲ್ ಮಾಡೋದಿರುತ್ತೆ, ಲೈಸೆನ್ಸು, ಡಾಕ್ಯುಮೆಂಟೇಷನ್ಸು, ಬೇರೆ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಏನೇನು ಚೇಂಜ್ ಆಗುತ್ತೆ ಅದರ ಅನುಕೂಲವಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕು. ಇದನ್ನೆಲ್ಲ ನಿಮ್ಮ ಆಪ್ರೇಷನ್ ಮತ್ತು ಲಾಜಿಸ್ಟಿಕ್ ಟೀಮ್ ನೋಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಯಾವುದು, ಪ್ರೊಕ್ಯೂರ್ಮೆಂಟ್ ಮತ್ತು ಕ್ವಾಲಿಟಿ. ಇದರಲ್ಲಿ ಮೇನಾಗಿ ನಿಮ್ಮ ಸಪ್ಲೈಯರ್ ಯಾರು, ಎಲ್ಲಿಂದ ಮೆಟೀರಿಯಲ್ಗಳು ಬರುತ್ತೆ, ಯಾವ ಕ್ವಾಲಿಟಿ ಮೆಟೀರಿಯಲ್ ಬರುತ್ತೆ, ಅವನೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ನೀವು ಫುಲ್ ದುಡ್ಡು ಸಿಕ್ಕಾಕೊಳ್ಳುತ್ತೆ. ಅದಕ್ಕೇನು ಮಾಡೋದು, ಪ್ರೈಸಸ್ ನೆಗೋಷಿಯೇಟ್ ಮಾಡೋದು. ಒಳ್ಳೆ ಪ್ರೈಸ್ ಸಿಕ್ಕರೆ ಮಾತ್ರ ನೀವು ಮುಂದೆ ಕೊಡೋಕ್ಕಾಗತ್ತೆ. ಇವತ್ತಿನ ಟೈಮಲ್ಲಿ ₹100 ಮೆಟೀರಿಯಲ್ನ ನೀವು ₹98 ಬೇಕಂದ್ರೆ ಮಾರ್ಬೋದು. ಅದನ್ನೇ ನೀವು 100ನ ಮಾರ್ತೇನೆ ಅಂತಂದರೆ ಸಮಸ್ಯೆ ಇದೆ. ಸೊ ಇವತ್ತಿನ ಟೈಮಲ್ಲಿ ಯಾರೂ ದಡ್ರೂ ಇಲ್ಲ, ಅಥವಾ ಅವ್ರ ಪ್ರಾಡಕ್ಟು ಅವ್ರ ಬಿಸ್ನೆಸ್ ಗೊತ್ತಿರೋರಿಗಂತೂ ಮುಂಚೆನೇ ಮಾರೋಕ್ಕಾಗಲ್ಲ. ಓಕೆ? ಸೊ ಬೇರೆ ಸ್ಟಾಕ್ನ ನೋಡ್ಕೋಬೇಕು, ಮೆಟೀರಿಯಲ್ಸ್ಗಳು ಇದೆಯೋ ಇಲ್ವೋ. ಇವನೇನೋ ಸ್ಟಾರ್ಟಿಂಗಲ್ಲಿ ಇದೆ ಅಂತ ಹೇಳ್ಬಿಡ್ತಾನೆ, ನೀವು ಕಮಿಟ್ಮೆಂಟ್ ಕೊಟ್ಬಿಡ್ತೀರಾ, ಡೆಡ್ಲೈನು ಒಪ್ಕೊಳ್ತೀರಾ. ಆದರೆ ಲಾಸ್ಟಿಗೆ ಸಪ್ಲೈ ಮಾಡೋ ಟೈಮಲ್ಲಿ ಇವ್ನು ಕೈ ಎತ್ತಿ ಬಿಡ್ತಾನೆ. ಇವನ ಹತ್ರ ಮೆಟೀರಿಯಲ್ಲೇ ಇರಲ್ಲ, ಅಥವಾ ಏನೂ ಇಲ್ಲದೇ ಸುಳ್ಳು ಹೇಳಿರ್ತಾನೆ, ಏನೋ ಒಂದಿರುತ್ತೆ. ಸೊ ಅಥವಾ ಬಂದಿರೋ ಕ್ವಾಲಿಟಿಗಳು ಸಮ ಆಗಿರಲ್ಲ, ಅಥವಾ ಏನೋ ಕಲಬೆರಕೆ ಮಾಡಿಬಿಡ್ತಾನೆ. ಸೊ ಅದರಲ್ಲಿ ಏನಾಗುತ್ತೆ, ನಿಮ್ಮ ಹೆಸರು ಕೆಟ್ಟೋಗುತ್ತೆ, ನಿಮ್ಮ ಬಿಸ್ನೆಸ್ ಹಾಳಾಗುತ್ತೆ. ಅದಕ್ಕೆ ನೀವು ಕಂಪ್ಲೀಟಾಗಿ ಇದಕ್ಕೊಂದು ಸಪ್ರೇಟ್ ಟೀಮ್ ಇಟ್ಕೊಂಡು ಕರೆಕ್ಟಾಗಿ ಒಳ್ಳೆ ಜನನ ಸೇರಿಸ್ಕೊಂಡು ಬಿಸ್ನೆಸ್ ಮಾಡಿದರೆ ಮಾತ್ರ ನೀವು ಬೆಳೆಯೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಆಗಲ್ಲ. ಅದರಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಎಸ್ಪೆಷಲಿ ರಿಕ್ವೈರ್ಮೆಂಟ್ಸ್ಗಳನ್ನ ಪ್ರಾಪರಾಗಿ ನೀವು ನೋಡದೆ ಹೋದರೆ, ಡೆಡ್ಲೈನ್ಗಳನ್ನ ಮೀಟ್ ಮಾಡದೆ ಹೋದರೆ ನಿಮ್ಮ ಕಂಟೈನರ್ಗಳೆಲ್ಲ ಅಲ್ಲಲ್ಲೇ ಉಳ್ಕೊಳ್ಳುತ್ತೆ. ಸೊ ಅವಾಗಲೂ ಕೂಡ ಎಸ್ಪೆಷಲಿ ನೀವೇನಾದರೂ ಪೆರಿಷಬಲ್ ಪ್ರಾಡಕ್ಟ್, ಈ ಕೆಟ್ಟೋಗುವಂಥ ಪದಾರ್ಥಗಳೇನಿದೆಯಲ್ಲ, ಸೊ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಈ ಹಣ್ಣು ಕಾಯಿಗಳು ಏನಿರುತ್ತಲ್ಲ ಇವೆಲ್ಲ ಏನಾಗುತ್ತೆ, ಒಂದು ಸರ್ಟನ್ ಟೈಮ್ ಆದಮೇಲೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಕೆಟ್ಟೋಗೋ ಚಾನ್ಸಸ್ ಏನೋ ಒಂದು ಸ್ವಲ್ಪ ದಿನ ಆದಮೇಲೆ ಅದು ಕೊಳ್ತು ಹೋಗುತ್ತೆ. ಸೊ ಕೊಳ್ತೋಗಿರೋದನ್ನು ನೀವೇನಾದರೂ ಕಳಿಸಿದರೆ, ಶಿಪ್ ಮಾಡಿದರೆ, ಅದನ್ನು ನೀವು ಕಸದಲ್ಲಿ ಹಾಕ್ಸೋಕ್ಕೂ ದುಡ್ಡು ಕೊಡಬೇಕು. ಸೊ ಒಂದಂತೂ ಬಾಯರ್ ಜೊತೆ ರಿಲೇಷನ್ ಕೆಡುತ್ತೆ, ಅವನು ಉಲ್ಟಾ ದುಡ್ಡು ಬೇರೆ ವಾಪಸ್ ಕೇಳ್ತಾನೆ. ಇದು ಎಲ್ಲ ನಿಮ್ಗೆ ಆದಾಗ ನಿಮ್ಮ ಬಿಸ್ನೆಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಪ್ರಾಪರಾಗಿ ಚಾನಲ್ಗಳನ್ನ ಪ್ಲ್ಯಾನ್ ಮಾಡದೆ ಹೋದರೆ ಎಲ್ಲವೂ ಸಮಸ್ಯೆ. ಕಂಪ್ಲೈನ್ಸು, ಲೀಗಾಲಿಟೀಸು, GST ಇದೆ, IEC ಇದೆ, FSSI ಇದೆ, BIS ಇದೆ, ಬೇರೆ ಎಲ್ಲ ಡಾಕ್ಯುಮೆಂಟೇಷನ್ಸ್ಗಳಿವೆ. ಆದರೆ ಎಲ್ಲವೂ ಕೂಡ ಬರೀ ಒಂದು ಸರಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಮುಗಿದೋಯ್ತಾ? GST ಎಷ್ಟು ಜನ ನೀವು ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ, ಬಟ್ ಎಷ್ಟು ಜನ ಅದನ್ನು ರಿಟರ್ನ್ಸ್ನ ಫೈಲ್ ಮಾಡ್ತಾ ಇದ್ದೀರಾ? ರಿಟರ್ನ್ಸ್ ಯಾರು ಫೈಲ್ ಮಾಡದೆ ಹೋದರೆ ಇದ್ರ ಮೇಲೆ ಪೆನಲ್ಟಿ ಬೀಳುತ್ತೆ. FSSIಗೂ ರಿಟರ್ನ್ಸ್ ಫೈಲಿಂಗ್ ಇರುತ್ತೆ. ಎಲ್ಲವೂ ಕೂಡ ಖರ್ಚು. ನೀವು ಕರೆಕ್ಟಾಗಿ ಅದನ್ನು ಪ್ಲ್ಯಾನ್ ಮಾಡಿ ಅದನ್ನು ರಿಟರ್ನ್ಸ್ಗಳನ್ನ ಫೈಲ್ ಮಾಡದೆ ಹೋದರೆ ನಿಮಗೆ ಲೀಗಲ್ ನೋಟಿಸ್ ಬರುತ್ತೆ, ಪೆನಲ್ಟಿ ಬರುತ್ತೆ, ಫೀಸ್ ಬರುತ್ತೆ. ಸೊ ಅದನ್ನೆಲ್ಲ ಕಟ್ಕೊಂಡು ಮತ್ತೆ ನೀವು ಗಳಿಸಿರೋ ದುಡ್ಡನ್ನ ವಾಪಸ್ ಕೊಡಬೇಕಾಗತ್ತೆ. ಸೊ FSSI ಆದರೆ ನಿಮಗೆ ಮಿನಿಮಮ್ ಒಂದು 20,000, 30,000, 8,000 ಏನೇನೋ ಪ್ಯಾಕೇಜಸ್ ಇದೆ, ಅದರಲ್ಲಿ ನೋಡ್ಕೊಳ್ಬೋದು. ಬಟ್ ಆದರೆ ಒಂದು ವೇಳೆ ನೀವು ಅದರ ರೂಲ್ಸ್ಗಳನ್ನ ಫಾಲೋ ಮಾಡದೆ ಹೋದರೆ ನಿಮ್ಗೆ 2 ಲಕ್ಷದ ನೋಟಿಸ್ ಕೂಡ ಬರುತ್ತೆ. ಆ ಸಮಸ್ಯೆ ಇದೆ. ಅದರಲ್ಲಿ ಮೇನ್ಲಿ ಕಾಂಟ್ರಾಕ್ಟ್ಸ್ ಇರ್ಬೋದು, ಡಿಸ್ಪ್ಯೂಟ್ಸ್ ಇರ್ಬೋದು, ಗ್ಲೋಬಲ್ ಕಂಪ್ಲೈನ್ಸಸ್ ಇರ್ಬೋದು, ಇದನ್ನೆಲ್ಲ ನೀವು ಕರೆಕ್ಟಾಗಿ ನೀವು ಮ್ಯಾನೇಜ್ ಮಾಡದೆ ಹೋದರೆ ಇವೆಲ್ಲವೂ ಕೂಡ ನಿಮ್ಗೊಂದು ದಿನ ಲಾಸಲ್ಲಿ ಬರೋ ಕಾರಣ ಇದೇ ಆಗುತ್ತೆ. ರೈಟ್? ಸೊ ಕಸ್ಟಮರ್ ಸಪೋರ್ಟು, ಆರ್ಡರ್ ಸಿಕ್ತು. ಇವಾಗ ತುಂಬ ಜನ ಏನು ಮಾಡ್ತಾರೆ, ಆರ್ಡರ್ ಸಿಕ್ಕಿದಾಗ ಇನ್ನೊಂದು ಬಾಯರ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇರೋ ಬಾಯರಿಂದ ರೆಗ್ಯುಲರ್ ಆರ್ಡರ್ ಬರ್ತಾ ಇರಬೇಕು, ಜೊತೆಗೆ ಹೊಸ ಕ್ಲೈಂಟ್ ಆ್ಯಡ್ ಆಗಬೇಕು. ಆವಾಗ ಮಾತ್ರ ನಿಮ್ಮ ಬಿಸ್ನೆಸ್ ಬೆಳೆಯೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಏನು, ನನಗೆ ಬಿಸ್ನೆಸ್ ಬರ್ತಾ ಇದೆ, ಈ ಕಡೆಯಿಂದ ಕ್ಲೈಂಟ್ ಆರ್ಡರ್ ಕೊಡ್ತಾನೆ ಹೋಗ್ತಾನೆ, ಇನ್ನೊಬ್ಬ ಕ್ಲೈಂಟ್ ಬರ್ತಾನೆ ಆರ್ಡರ್ ಕೊಡ್ತಾನೆ ಹೋಗ್ತಾನೆ, ಬಟ್ ಯಾರು ನನ್ನ ಹತ್ರ ತಿರ್ಗಾ ಬರ್ತಾನೆ ಇಲ್ಲ. ರಿಟೆನ್ಷನ್ ಆರ್ಡರ್ಸ್ ಏನಿದೆ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್. ರೆಗ್ಯುಲರ್ ಆರ್ಡರ್ ಬರ್ತಾ ಇರಬೇಕು, ಕ್ಲೈಂಟ್ಗಳು ನಮ್ಮ ಹತ್ರ ಉಳ್ಕೋಬೇಕು, ಅದ್ರ ಜೊತೆಗೆ ಹೊಸ ಆರ್ಡರ್ಸ್ಗಳು ಬರಬೇಕು.
ಇವಾಗ ಬಂದರು ಹೋದರು ಅನ್ನೋದಕ್ಕೆ ಆಲ್ಮೋಸ್ಟ್ ನೀವು ಸಮಸ್ಯೆದಲ್ಲಿ ಸಿಕ್ಕಾಕೊಳ್ತೀರಾ. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಆಫ್ಟರ್ ಸೇಲ್ ಸಪೋರ್ಟ್ ಏನು, ಅದು ಮುಖ್ಯ. ಅದಾದಮೇಲೆ ಅಕೌಂಟ್ಸಲ್ಲಿ ಇನ್ವಾಯ್ಸಿಂಗ್ ಇರ್ಬೋದು, ಪೇಮೆಂಟ್ ಕಲೆಕ್ಷನ್ಸ್ ಇರ್ಬೋದು, ಫಾರೆಕ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇಲ್ಲಂತೂ ನಿಮ್ಗೆ ತುಂಬ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಮಾಡ್ಕೊಳ್ಳದೆ ಹೋದರೆ ನಿಮ್ಮ ಬ್ಯಾಂಕ್ಗಳು ನಿಮ್ಮ ಲಾಭನೇ ತಿಂದಾಕ್ಬಿಡ್ತಾರೆ. ಸೊ ಇದು ಕೂಡ ನೋಡ್ಕೋಬೇಕು. ಸೊ ಒಂದಿನ ನೀವು ಬ್ಯಾಂಕ್ ಜೊತೆ ಮೀಟಿಂಗಿಗೆ ಹೋದ್ರಿ, ಯಾರು ಮಾಡ್ತಾರೆ ಬೇರೆ ಎಲ್ಲ ಕೆಲಸನ? ಕಂಟೈನರ್ ಯಾರು ಬುಕ್ ಮಾಡೋದು, ಕಂಪ್ಲೈನ್ಸಸ್ ಫೈಲ್ ಮಾಡೋ ದಿನ ಇರುತ್ತೆ, ಡೆಡ್ಲೈನ್ ಇರ್ತವೆ. ಅದ್ರ ಜೊತೆಗೆ ಬಾಯರ್ ಯಾರೋ ಒಬ್ರು ನಿಮಗೆ ಈ ದಿನ ಕಾಲ್ ಮಾಡಿ ಅಂತ ಹೇಳಿರ್ತಾರೆ. ಇಷ್ಟು ದಿನ ಆದಮೇಲೆ ಮೀಟಿಂಗ್ ಸಿಕ್ಕಿರುತ್ತೆ. ಅವಾಗ ನೀವು ಹೋಗ್ಬಿಟ್ಟು ಬ್ಯಾಂಕ್ ಅವ್ರ ಜೊತೆ ಮೀಟಿಂಗಲ್ಲಿ ಕೂತ್ಕೊಳ್ತೀರಾ, ಅಥವಾ ಸಪ್ಲೈಯರ್ ಜೊತೆ ಮೀಟಿಂಗಲ್ಲಿ ಕೂತ್ಕೊಳ್ತೀರಾ. ಮುಂದೆ ಮಾಡೋದು ಯಾರು? ಯಾರೂ ಇಲ್ಲ, ನಾನೇ ಮಾಡ್ತಾ ಇರೋದೆಲ್ಲನೂ. ಸೊ ಈ ಥರ ಆಯಿತು ಅಂತಂದರೆ ನಿಮ್ಮ ಬಿಸ್ನೆಸ್ಗಳು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅದೇ ಹೇಳಿದ್ನಲ್ಲ, ಹೋಟೆಲಲ್ಲಿ ದೋಸೆನೂ ಅವನೇ ಮಾಡ್ತಾನೆ, ಬಿಲ್ಲು ಅವನೇ ಮಾಡ್ತಾನೆ, ಟೇಬಲ್ ಕ್ಲೀನ್ ಅವನೇ ಮಾಡ್ತಾನೆ, ಕಸನೂ ಅವನೇ ಬೆಳೀತಾ ಇದ್ದಾನೆ. ಎಲ್ಲನೂ ಅವನೇ ಮಾಡೋದಕ್ಕೆ ಎಲ್ಲಿ ಯಾವುದು ಕರೆಕ್ಟಾಗಿ ಆಗ್ತಾನೇ ಇಲ್ಲ. ಒಂದು ರಿದಮಲ್ಲಿ ನಡಿಬೇಕು ಎಲ್ಲನೂ, ಅದು ಯಾವುದೂ ಆಗ್ತಾಯಿಲ್ಲ. ಅದ್ರ ಬದಲು ಎಲ್ಲದಕ್ಕೂ ಒಬ್ಬೊಬ್ಬರು ಜನ ಇಟ್ಕೊಂಡು ನೀಟಾಗಿ ಕೆಲಸ ಮಾಡಿದರೆ ದುಡ್ಡು ಬರುತ್ತೆ, ಬಿಸ್ನೆಸ್ಸು ಬರುತ್ತೆ. ಇಲ್ಲ ಎಲ್ಲನೂ ನಾನೇ ಮಾಡ್ತೇನೆ, ದುಡ್ಡು ಉಳಿಸ್ಕೊಳ್ತೇನೆ ಅನ್ನೋದನ್ನು ಮೂರ್ಖತ್ವ ನಿಮ್ಮದು. ಸೊ ನಾರ್ಮಲಿ ಏನಾಗ್ಬಿಡುತ್ತೆ, ಜನ ಏನು ಅಂದ್ಕೊಳ್ತಾರೆ, ಒಂದು ದುಡ್ಡು ಉಳಿಸ್ಕೊಂಡು ಟೈಮ್ ಆದರೂ ಖರ್ಚು ಮಾಡ್ತಾರೆ, ಅಥವಾ ಟೈಮ್ ಉಳಿಸ್ಕೊಂಡು ದುಡ್ಡು ಖರ್ಚು ಮಾಡ್ತಾರೆ. ಆದರೆ ಇಲ್ಲಿ ಎರಡನ್ನೂ ಖರ್ಚು ಮಾಡಲ್ಲ, ಎರಡನ್ನೂ ಉಳಿಸಲ್ಲ, ಎರಡನ್ನೂ ಹಾಳು ಮಾಡ್ತಾರೆ. ಸೊ ಆ ಥರದ ಬಿಸ್ನೆಸ್ಗಳು ತುಂಬ ನಡೀತಾ ಇದೆ ಇವತ್ತಿನ ಟೈಮಲ್ಲಿ. ಸೊ ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಇಲ್ಲ ಅಂದರೆ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಚೆನ್ನಾಗಿದ್ದೀರೋ ಆ ಡಿಪಾರ್ಟ್ಮೆಂಟ್ ಮಾತ್ರ ಹ್ಯಾಂಡಲ್ ಮಾಡಿ, ಬೇರೆ ಎಲ್ಲದಕ್ಕೂ ತಲೆ ಹಾಕೋ ಅವಶ್ಯಕತೆಗಳಿಲ್ಲ. ಬೇರೆ ಎಲ್ಲದಕ್ಕೂ ಕೂಡ ಒಂದು ಸ್ಯಾಲ್ರಿಯಲ್ಲಿ ಜನನ ಇಟ್ಕೊಳ್ಳಿ, ಇಲ್ಲಾಂದರೆ ಪಾರ್ಟ್ನರ್ಗಳು ಯಾರದರ ವಿಷಯದಲ್ಲಿ ಚೆನ್ನಾಗಿದ್ದಾರೋ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇವತ್ತಿನ ಟೈಮಲ್ಲಿ ಎಲ್ಲವೂ ಕೂಡ ಆನ್ಲೈನ್ ಇದೆ. ವೆಬ್ಸೈಟ್ ಇರಬೇಕು, ಸೋಷಿಯಲ್ ಮೀಡಿಯಾ ಇರಬೇಕು, ಲೀಡ್ ಜನ್ರೇಷನ್ ಇರಬೇಕು, ಕಂಟೆಂಟ್ ರೈಟಿಂಗ್ ಇರಬೇಕು. ಇದು ಯಾವುದು ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತಂದರೆ ಏನು ಸಮಸ್ಯೆ? ಇವತ್ತಿನ ಟೈಮಲ್ಲಿ ಸ್ವಲ್ಪ AI ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ತಲೆನೋವುಗಳು ಕಡಿಮೆ ಇದೆ, ಬಟ್ ಆದರೆ ಎಲ್ಲ ಎಫರ್ಟ್ ಅಂತೂ ಅಷ್ಟೇ ಹಾಕಬೇಕಾಗತ್ತೆ. ಸ್ವಲ್ಪ ಏನೋ ಕೆಲಸಗಳು ಸ್ವಲ್ಪ ಸ್ಪೀಡಾಗಿ ಆಗುತ್ತೆ ಅಷ್ಟೇ. ಅದ್ರ ಜೊತೆಗೆ ಡೇಟಾ, ಟೆಕ್ ಇರ್ಬೋದು, IT ಇರ್ಬೋದು, ಎಲ್ಲ ಬಂದಿರೋ ಲೀಡ್ಸ್ಗಳನ್ನ ಎಲ್ಲಿ ಮ್ಯಾನೇಜ್ ಮಾಡೋದು? ಯಾವುದೋ ಒಂದು ಪೀಸ್ ಆಫ್ ಪೇಪರು, ಯಾವುದೋ ಒಂದು ಕ್ಯಾಲೆಂಡರ್ ಮೇಲೆ ಬರ್ಕೊಂಡೆ, ಎಲ್ಲೋ ಒಂದು ಕಡೆ ಗೀಚ್ ಹಾಕಿದೆ, ಎಲ್ಲೋ ಮೊಬೈಲಲ್ಲಿ ಸೇವ್ ಮಾಡಿದೆ, ಯಾವ ಹೆಸರಲ್ಲಿ ಸೇವ್ ಮಾಡಿದೆ ನನಗೆ ಗೊತ್ತಿಲ್ಲ. ಸೊ ಈ ಥರ ಎಲ್ಲ ಸಮಸ್ಯೆಗಳು ಬಂದರೆ ನಿಮ್ಮ ಬಿಸ್ನೆಸ್ಗಳು ಹಾಳಾಗುತ್ತೆ. ಸೊ ಅದಕ್ಕೆ ಪ್ರಾಪರಾಗಿ CRM ಇರ್ಬೋದು, ಡೇಟಾ ಸೆಕ್ಯೂರಿಟಿ ಇರ್ಬೋದು, ಆಟೋಮೇಷನ್ ಇರ್ಬೋದು. ಇವಾಗ ಆಟೋಮೇಷನಲ್ಲಂತೂ ಮಾಡಿಬಿಟ್ರೆ ನಿಮಗೆ ಒಂದು 5 ಜನದ ಕೆಲಸ ಆದರೂ ಕಡಿಮೆ ಆಗುತ್ತೆ. ಇವರೊಂದು ಒಬ್ರೊಬ್ರಿಗೆ ಒಂದೊಂದು ಕೆಲಸ ಕೊಟ್ಟರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೀಡ್ ಜನರೇಟ್ ಆಗ್ತಾ ಇರುತ್ತೆ, ಯಾವುದೋ ಒಂದು ಲೀಡ್ ಕನ್ವರ್ಟ್ ಆದ ತಕ್ಷಣ ಆಪ್ರೇಷನ್ದವ್ರಿಗೆ ಗೊತ್ತಾಗುತ್ತೆ, ಆಪ್ರೇಷನ್ದವ್ರಿಗೆ ಗೊತ್ತಾದ ತಕ್ಷಣ ಪ್ರೊಕ್ಯೂರ್ಮೆಂಟ್ದವ್ರಿಗೆ ಗೊತ್ತಾಗುತ್ತೆ ಯಾವ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡಬೇಕು ಅನ್ನೋದು. ಸೊ ಇದೆಲ್ಲ ಆಟೋಮೇಟೆಡ್ ಮೇಲ್ ಹೋಗ್ಬಿಡುತ್ತೆ. ಅವರೆಲ್ಲ ತಮ್ಮ ಮೇಲ್ಗಳನ್ನ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಫಾಲೋ ಮಾಡಿಕೊಂಡ್ರೆ IT ಕೆಲಸಗಳಲ್ಲಿ ಎಸ್ಪೆಷಲಿ ಆಟೋಮೇಷನಲ್ಲಿ ಮುಗಿದೋಗುತ್ತೆ. ಇಲ್ಲಾಂದರೆ ಎಲ್ಲೋ ಮಿಸ್ಕಮ್ಯುನಿಕೇಷನು, ಎರರ್ ಆಗೋದು, ಏನೋ ಅಂದ್ಕೊಂಡಿರೋದು ಏನೋ ಪ್ಯಾಕ್ ಮಾಡೋದು, ಯಾವುದೋ ದೇಶ ಅಂದ್ಕೊಂಡಿರೋದು ಯಾವುದೋ ದೇಶದ ಕಂಪ್ಲೈನ್ಸ್ ರೂಲ್ಸ್ ಪ್ರಕಾರ ಪ್ಯಾಕ್ ಮಾಡೋದು, ಈ ಥರದ್ದೆಲ್ಲ ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ಬೋದು. ಸೊ ಇವಾಗ ಒಬ್ಬರೇ ಮಾಡೋದ್ರಿಂದ ಏನಾಗುತ್ತೆ, ಒಂದು ಓವರ್ಲೋಡು, ಎಲ್ಲನೂ ನೀವೇ 100% ಎಲ್ಲನೂ ತಪ್ಪು ಮಾಡ್ತೀರಾ. ತಪ್ಪು ಮಾಡಿದಾಗ ಡೆಡ್ಲೈನ್ಗಳು ಮಿಸ್ ಆಗುತ್ತೆ, ಪ್ರಾಡಕ್ಟ್ಸ್ ಕಾಂಪ್ರಮೈಸ್ ಆಗುತ್ತೆ, ಆಪ್ರೇಷನ್ ಕಾಂಪ್ರಮೈಸ್ ಆಗುತ್ತೆ. ಅದನ್ನು ರೀಸ್ಟಾರ್ಟ್ ಮಾಡಿಕೊಂಡು ಮತ್ತೆ ತಿರ್ಗಾ ಅಲ್ಲಿಗೆ ಬಂದು ನಿಲ್ಸೋಕ್ಕೂ ಕೂಡ ಸಮಸ್ಯೆನೇ. ಸೊ ಅದರ ಬದಲು ಸ್ಪೆಸಿಫಿಕ್ ಆಗಿ, ಎಫಿಷಿಯೆಂಟಾಗಿ, ಪ್ರಾಪರಾಗಿ ಪ್ಲ್ಯಾನ್ ಮಾಡಿದರೆ ಗ್ರೋತ್ ಕೂಡ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಆಟೋಮೆಟಿಕ್ಲಿ ನೀವೇ ಎಲ್ಲ ಮಾಡ್ತಾ ಇರೋದ್ರಿಂದ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಕಾರಲ್ಲಿ 4 ವೀಲ್ಗಳು ಕರೆಕ್ಟಾಗಿ ತಿರುಗಿದ್ರೆ 4 ಗಾಲಿಗಳು ಕರೆಕ್ಟಾಗಿ ತಿರುಗಬೇಕು, ಅವಾಗ ಮಾತ್ರ ನೀವು ಮುಂದೆ ಹೋಗ್ತೀರಾ. ಒಂದು ಗಾಲಿ ತಿರುಗುತ್ತೆ, ನಿಂತ್ಕೊಳ್ಳುತ್ತೆ, ಇನ್ನೊಂದು ಗಾಲಿ ತಿರುಗಿಸ್ಬೇಕು, ಮತ್ತೆ ಹೋಗಿ ಇನ್ನೊಂದು ತಿರುಗಿಸ್ಬೇಕು. ಎಲ್ಲಿ ಯಾವ ಮೂಮೆಂಟಲ್ಲಿ ನೀವು ಯಾವಾಗ ಮುಟ್ತೀರಾ ಡೆಸ್ಟಿನೇಷನ್ಗೆ? ಸೊ ಅದು ದೊಡ್ಡ ಸಮಸ್ಯೆ. ಸೊ ಅದರಲ್ಲೂ ಕೂಡ ಮೇಯ್ನಾಗಿ ಆಗೋದೇನು, ಟೈಮ್ ಹೋಗುತ್ತೆ. ಇವತ್ತಿನ ಟೈಮಲ್ಲಿ ದುಡ್ಡು. ಸೊ ದುಡ್ಡು ಹೋಯಿತು, ಟೈಮು ಹೋಯಿತು, ನಿಮ್ಮ ಬಿಸ್ನೆಸ್ಸು ಬೆಳೀತಾ ಇಲ್ಲ. ಇಷ್ಟು ವರ್ಷದಿಂದ ನಾನು ಬಿಸ್ನೆಸ್ಸಲ್ಲಿದ್ದಾನೆ, ಏನೂ ಲಾಭನೂ ಇಲ್ಲ, ಖರ್ಚು ನಿಲ್ಲುತ್ತೆ ಯಾರಿಗಾದರೂ. ಯಾರ್ಯಾರಿಗೆ ಹೊಟ್ಟೆ ಇದೆಯೋ ಅವ್ರು ಊಟ ಮಾಡಲೇಬೇಕು, ಊಟ ಮಾಡಬೇಕಂದ್ರೆ ಖರ್ಚು ಬೇಕು, ಮನೆಗಳು. ಅದರಲ್ಲೂ ಕೂಡ ಇಷ್ಟು ಎಕ್ಸ್ಪೆಂಡಿಚರ್ಸ್ ಇವತ್ತಿನ ಟೈಮಲ್ಲಿದೆ ಅಂತಂದರೆ ಅದನ್ನು ಹೇಳೋಕ್ಕೂ ಆಗಲ್ಲ. ಇಷ್ಟು ಖರ್ಚುಗಳನ್ನ ಇಟ್ಕೊಂಡು ನೀವು ಏನೂ ಮಾಡೋಕ್ಕಾಗದೆ ಹೋದರೆ ನಿಮ್ಮ ಬಿಸ್ನೆಸ್ ಹೇಗೆ ಬೆಳೆಯುತ್ತೆ? ಸಾಧ್ಯನೇ ಇಲ್ಲ, ರೈಟ್? ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇರ್ಬೋದು, ಇವತ್ತಿನ ಟೈಮಲ್ಲಿ ಅನ್ಆರ್ಗನೈಸ್ಡ್ ಬಿಸ್ನೆಸ್ ಮಾಡಿದರೆ ಇವತ್ತಿನ ಟೈಮಲ್ಲಿ ಅದರಷ್ಟು ದೊಡ್ಡ ಸಮಸ್ಯೆಗಳು ಬೇರೆ ಯಾವುದೂ ಇಲ್ಲ. ಸೊ ಒಂದು ಬಿಸ್ನೆಸ್ಗಳು ಎಷ್ಟಿದೆ, ಹೇಗೆ ನಡೀತಾ ಇದೆ, ಹೇಗೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಅದು ಒಂದು ಪ್ರಶ್ನೆ ಇರುತ್ತೆ. ಎಲ್ಲವೂ ಕೂಡ ಪ್ರಾಪರಾಗಿ ಸ್ಟ್ರಕ್ಚರಾಗಿ ಮಾಡಿಕೊಂಡು ಟೀಮ್ ಇದ್ದರೆ ಅವರೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಕಲಿಯೋಕ್ಕೇನು ಸಮಸ್ಯೆ ಇಲ್ಲ, ನೀವೆಲ್ಲನೂ ಗೊತ್ತಿರಬೇಕು, ನೀವು ಅರ್ಥ ಮಾಡ್ಕೊಳ್ಳಿ. ಆದರೆ ಎಲ್ಲವೂ ಕೂಡ ನೀವೇ ಮಾಡ್ತೇನೆ ಅಂತಂದು ಹೋದರೆ ನಾರ್ಮಲಿ ಆಗಲ್ಲ. ಸೊ ಕಾಸ್ಟ್ ಇವತ್ತಿನ ಟೈಮಲ್ಲಿ ಇನ್-ಹೌಸ್ ಟೀಮ್ ಅಂದರೆ ಇವಾಗ ನಾನು ಹೇಳಿರೋ ಎಲ್ಲ ಟೀಮ್ಗಳನ್ನ ಪ್ರಾಪರಾಗಿ ಒಳ್ಳೆ ಜನನ ಅಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು, ಒಳ್ಳೆ ಕೆಲಸ ಮಾಡ್ತಾ ಇರೋರು ಅಂಥವ್ರನ್ನ ನೀವು ಕರ್ಕೋಬೇಕಂದ್ರೆ ಏನು ಖರ್ಚುಗಳಾಗತ್ತೆ? ಒಬ್ಬ CEO ಒಂದು 12ರಿಂದ 18 ಲಕ್ಷ ವರ್ಷಕ್ಕೆ, ಸೇಲ್ಸ್ ಮ್ಯಾನೇಜರು ಒಂದು 8ರಿಂದ 12 ಲಕ್ಷ, ಒಳ್ಳೆ ಮಲ್ಟಿ ಲ್ಯಾಂಗ್ವೇಜ್ ಮಾತಾಡೋದು, ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರೋದು, ಕನ್ವಿನ್ಸ್ ಎಲ್ಲ ಮಾಡೋವಂಥ ಕೆಪಾಸಿಟಿ ಇರೋರು. ಲಾಜಿಸ್ಟಿಕ್ಸ್ 6ರಿಂದ 10 ಲಕ್ಷ ಲಾಜಿಸ್ಟಿಕ್
ಡಿಜಿಟಲ್ ಮಾರ್ಕೆಟಿಂಗ್ 3 ರಿಂದ 7 ಲಕ್ಷ, ಆಫೀಸ್ ಅಡ್ಮಿನ್ ನಿಮಗೆ 2 ರಿಂದ 5 ಲಕ್ಷ, ಎಲ್ಲ ಸೇರಿಬಿಟ್ಟು ನಿಮಗೆ 40 ರಿಂದ 60 ಲಕ್ಷದ ಖರ್ಚುಗಳು ಬರುತ್ತೆ. ಪ್ಲಸ್ ಅದರ ಬಿಟ್ಟು ನಿಮ್ಮ ಹೈರಿಂಗು, HR, ಟ್ರೈನಿಂಗು, ನೀವು ತಬ್ಗಳನ್ನ ಮಾಡೋದು, ಇದೆಲ್ಲ ಮತ್ತೆ ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ. ಸೊ ಇದನ್ನೆಲ್ಲ ಟ್ರೈನಿಂಗ್ ಕೊಟ್ಕೊಂಡು ಇವರೆಲ್ಲ ನಿಮ್ಮ ಹತ್ರ ಉಳ್ಕೊಳ್ತಾರಾ ಇಲ್ವಾ? ಗ್ಯಾರಂಟಿ ಏನಿಲ್ಲ. ಒಂದು 3 ತಿಂಗಳ ಇರ್ಬೋದು, 1 ವರ್ಷ ಇರ್ಬೋದು, ದುಡಿತಾರೆ, ಕೆಲಸ ಮಾಡ್ತಾರೆ, ಆಗುತ್ತೆ. ಆಮೇಲೆ ಮತ್ತೆ ತಿರ್ಗಾ ಬಿಟ್ಟು ಹೋದರೆ ಮತ್ತೆ ಗ್ಯಾಪ್ ಆಗುತ್ತೆ, ಮತ್ತೆ ತಿರ್ಗಾ ಟ್ರೈನಿಂಗ್ ಕೊಟ್ಟು ಕೆಲಸ ಮಾಡಿಸ್ಕೋಬೇಕು. ಅದರ ಬದಲು ಇನ್ನೊಂದು ಆಪ್ಷನ್ ಏನು, JB ಎಕ್ಸ್ಪರ್ಟ್ಸ್ಗೆ ಕೆಲಸ ಕೊಡ್ಬೋದು. ಸೊ ಇದೆಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟು ನೀವು ತಲೆ ಕೆಡಿಸ್ಕೊಳ್ಳೋ ಬದಲು ಎಲ್ಲ ಡಿಪಾರ್ಟ್ಮೆಂಟಿಗೂ ಇನ್ಸ್ಟೆಂಟ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದು ಅಗ್ರಿಮೆಂಟಲ್ಲಿ ಬನ್ನಿ, ಏನಿದೆ ಅರ್ಥ ಮಾಡ್ಕೊಳ್ಳಿ, ಏನೆಲ್ಲ ಪ್ಯಾಕೇಜಸ್ ಇದೆ ಅರ್ಥ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವ ಟ್ರೈನಿಂಗ್ ಅವಶ್ಯಕತೆಯೂ ಇಲ್ಲ, ನೀವು ಯಾರಿಗೂ ಜಾಬ್ ಕೊಡೋ ಅವಶ್ಯಕತೆಗಳಿಲ್ಲ, HR ತಲೆನೋವು ಇಲ್ಲ, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಲೆನೋವುಗಳಿಲ್ಲ. ಸೊ ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡೋಕ್ಕಂದ್ರೆ ಇದು ಒಂದು ಆಪ್ಷನ್ ಇದೆ, ಸ್ಟಾರ್ಟ್ ಮಾಡ್ಬೋದು. ಓಕೆ, ಎಲ್ಲವೂ ಕೂಡ ಚೀಪಲ್ಲಿ ಆಗುತ್ತಾ? ಆಬ್ವಿಯಸ್ಲಿ ಕಾಸ್ಟ್ ಇದೆ, ಪ್ರತಿಯೊಂದು ಮ್ಯಾನೇಜ್ ಆಗುತ್ತೆ. ಆದರೆ ನೀವು ಯಾವುದೇ ಥರದ ಸಮಸ್ಯೆಗಳು ಮಾಡ್ಕೊಳ್ದೆ ಹೋದರೆ ಈಸಿಲಿ ಮ್ಯಾನೇಜ್ ಆಗುತ್ತೆ. ಏನು ಕಾಸ್ಟ್ ಇದೆ, ಯಾವ ಪ್ಯಾಕೇಜಸಲ್ಲಿ ನಡೀತೇವೆ ನಾವು ಇವತ್ತಿನ ಟೈಮಲ್ಲಿ. ಸೊ JB ಎಕ್ಸ್ಪರ್ಟ್ಸ್ 3 ವರ್ಷದ್ದು ಸಕ್ಸಸ್ ಬೇಸ್ಡ್ ಪ್ಲ್ಯಾನ್ಸ್ ಆದರೆ ನೀವು 3 ವರ್ಷಕ್ಕೆ 15 ಲಕ್ಷ ಪೇ ಮಾಡ್ತೀರಾ ಅಪ್ ಫ್ರಂಟು, ಪ್ಲಸ್ 5% ಕಮಿಷನ್ ಇರುತ್ತೆ ಪ್ರತಿ ಆರ್ಡರ್ ಮೇಲೆ. ಆರ್ಡರ್ ವ್ಯಾಲ್ಯೂ ಏನಿರುತ್ತೆ ಅದರ ಮೇಲೆ ನಾವು 5% ಕಮಿಷನ್ ತೊಗೊಳ್ತೇವೆ. ಗ್ಯಾರಂಟಿ ಏನು ಕೊಡ್ತೇವೆ, 3 ವರ್ಷದಲ್ಲಿ ನಿಮಗೆ 3 ಕೋಟಿ, ಅಂದರೆ ವರ್ಷಕ್ಕೆ 1 ಕೋಟಿ ಹತ್ರ ಟರ್ನ್ ಓವರ್ ಮುಟ್ಟುತ್ತೆ. ಅದು ಮಿನಿಮಮ್ ಗ್ಯಾರಂಟಿ ಕೊಡೋದು. ಅದ್ರ ಹೆಚ್ಚಿಗೆ ಆಗಿರುತ್ತೆ, ಬಟ್ ಅದು ಒಂದು ವೇಳೆ ಆಗಿಲ್ಲ ಎಂದು ಆ ಥರ ಸಿಚುವೇಶನ್ ಬಂದಿಲ್ಲ, ಒಂದು ವೇಳೆ ಬಂತಂದ್ರೂ ಕೂಡ ನಿಮ್ಗೆ 100% ನಿಮ್ಮ ದುಡ್ಡು ವಾಪಸ್ ಸಿಗುತ್ತೆ. ಈ 3 ವರ್ಷದ ಎಂಡಲ್ಲಿ ಈ ಟಾರ್ಗೆಟ್ ರೀಚ್ ಆಗಿಲ್ಲ, ನಿಮ್ಮ 100% ದುಡ್ಡನ್ನ ತೊಗೊಂಡು ನೀವು ಹೋಗ್ಬೋದು. ನೆಕ್ಸ್ಟ್ ಇರೋದೇನು, ಈ ಪೇಮೆಂಟ್ ಮಾಡಲಲ್ಲಿ ನಾರ್ಮಲಿ 15 ಲಕ್ಷ ಫಸ್ಟಿಗೆ ಪೇ ಮಾಡಬೇಕು. ಅದಾದಮೇಲೆ ಪ್ರತಿ ಆರ್ಡರ್ ಕಂಪ್ಲೀಟ್ ಆಗಿ ನಿಮಗೆ ದುಡ್ಡು ಬಂದ ಮೇಲೆ ನಿಮ್ಮ 5% ಕಮಿಷನ್ನ ನೀವು 5 ದಿನದಲ್ಲಿ ನೀವು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಇಂಡಿಪೆಂಡೆಂಟಾಗಿ ನೀವು ಏನೂ ಸಪ್ರೇಟಾಗಿ ನಿಮ್ಮೊಬ್ಬರ ತಲೆ ಮೇಲೆ ಭಾರ ಬೀಳೋದು ಏನೂ ಇಲ್ಲ. ಇದರಲ್ಲಿ ಮಾಡಬೇಕಾಗಿರೋದು ನೀವು ಒಂದೇ ಕೆಲಸ ಏನಂತಂದರೆ, ಇಲ್ಲಿ ಇದು ಒಂದು ಡಿಪಾರ್ಟ್ಮೆಂಟ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಏನು, ಎಲ್ಲಿ ಯಾರ ಕಡೆಯಿಂದ ಮೆಟೀರಿಯಲ್ ತೊಗೊಂಡು ಬರ್ತೀರಾ, ಏನು ಪ್ರೈಸಲ್ಲಿ ತೊಗೊಂಡು ಬರ್ತೀರಾ, ಸ್ಟಾಕ್ಗಳನ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡೋದು, ಜೊತೆಗೆ ಬೇರೆ ಎಲ್ಲ ಏನೇನು ರಿಕ್ವೈರ್ಮೆಂಟ್ಸ್ಗಳು ಬೇಕಾಗುತ್ತೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ನಮಗೆ ಕೊಡುವಂಥ ಕೆಲಸ ಅಷ್ಟೇ. ಪ್ಯಾಕೇಜಿಂಗ್ ಆದಮೇಲೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸಗಳನ್ನ JB ಎಕ್ಸ್ಪರ್ಟ್ಸ್ ನಾವೇ ನೋಡ್ಕೊಳ್ತೇವೆ. ಸೊ ನಿಮ್ಗೆ ಯಾವುದೇ ಥರದ ಸಮಸ್ಯೆಗಳೇ ಇರಲ್ಲ. ಸರ್, ಇವಾಗ ಕಮಿಷನ್ ಸ್ವಲ್ಪ, ಯಾಕಂದರೆ ನಮ್ಮ ಆರ್ಡರ್ ವ್ಯಾಲ್ಯೂನೇ ಹೆಚ್ಚಿಗೆ ಇರುತ್ತೆ. ಕೆಲವೊಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು, ಮೈನಿಂಗ್ ಕಂಪ್ನಿಗಳು, ಸೊ ನಾರ್ಮಲಿ 5% ಸ್ವಲ್ಪ ಕಮಿಷನ್ ಹೆಚ್ಚಿಗೆ ಆಗುತ್ತೆ. ಸೊ ನೀವು ತಿಂಗಳದ ಖರ್ಚಲ್ಲಿ ಸೊ 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ನೀವು ಏನೇನು ಪ್ಯಾಕೇಜ್ ತೊಗೊಳ್ತೀರಾ, ಏನೆಲ್ಲ ಮಾರ್ಕೆಟ್ಗಳನ್ನ ಕವರ್ ಮಾಡಬೇಕಂತ ಹೇಳ್ತೀರಾ, ಸೊ ಅದೆಲ್ಲ ಮಾರ್ಕೆಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕಮಿಷನ್ ಏನೂ ಇರಲ್ಲ, ತಿಂಗಳ ಫೀ ಪೇ ಮಾಡ್ಬೋದು, ಅಡ್ವಾನ್ಸ್ ಪೇಮೆಂಟ್ ಇರುತ್ತೆ. ಇಂಡಿಪೆಂಡೆಂಟಾಗಿ ನೀವು ಮಾಡೋ ಅವಶ್ಯಕತೆಗಳು ಏನೂ ಇಲ್ಲ. ಸೊ ಇದೆಲ್ಲ ನಿಮಗೆ ಯಾವಾಗ ಕಾಸ್ಟ್ಲಿ ಅನಿಸುತ್ತೆ ಗೊತ್ತಾ, ನೀವು ಇವಾಗ ಏನೂ ಮಾಡದೇ ಇದ್ದಾಗ ಇದು ಕಾಸ್ಟ್ಲಿ ಅನಿಸುತ್ತೆ. ಆದರೆ ನೀವು ಎಲ್ಲ ಖರ್ಚು ಹಾಕ್ಕೊಂಡು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಖರ್ಚುಗಳ ಮುಂದೆ ಈ ಖರ್ಚುಗಳು ತುಂಬ ಕಡಿಮೆ. ಸೊ ಈ ಖರ್ಚುಗಳಿಲ್ಲ ಸರ್, ನಾವು ಮನೆಯಿಂದನೇ ಮಾಡ್ಬೋದು ಅಂತ ಹೇಳಿದ್ರು, ಏನು ಇಲ್ಲದೇ ಮಾಡ್ಬೋದು ಅಂತ ಹೇಳಿರ್ಬೋದು. ಈಗ ತುಂಬ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕಲಿಸೋರು ಕೂಡ ತುಂಬ ಜನ ಇದ್ದಾರೆ. ಸೊ ಕಲಿಸುವಾಗ ಏನು ಹೇಳ್ತೇವೆ, ತುಂಬ ಸರಿ ಇಲ್ಲ ಮನೆಯಿಂದನೇ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೀವು ಒಬ್ಬರೇ ಸ್ಟಾರ್ಟ್ ಮಾಡೋದಾಗತ್ತೆ. ಆದರೆ ತುಂಬ ಟೈಮ್ವರೆಗೂ ನೀವು ಒಬ್ಬರೇ ಎಲ್ಲನೂ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಕೆಲಸ ನಿಂತು ಹೋಗುತ್ತೆ, ಒಂದು ಕೆಲಸ ಸ್ಟಾರ್ಟ್ ಆದರೆ ಇನ್ನೊಂದು ಕೆಲಸ ನಿಲ್ಲೋಗುತ್ತೆ, ಇನ್ನೊಂದು ಕೆಲಸ ಸ್ಟಾರ್ಟ್ ಆದರೆ ಮತ್ತೊಂದು ಕೆಲಸ ನಿಂತು ಹೋಗುತ್ತೆ. ಸೊ ಅದೆಲ್ಲವೂ ಕೂಡ ನಿಮ್ಮ ಬಿಸ್ನೆಸ್ ಫನಲ್ಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ನಿಮ್ಮ ಬಿಸ್ನೆಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಥವಾ ಬೆಳೆದೇ ಇರ್ಬೋದು, ಅಥವಾ ಸ್ಟಾರ್ಟೇ ಆಗದೇ ಇರ್ಬೋದು. ಸೊ ಎಲ್ಲವೂ ನೀವೇ ಮಾಡೋದ್ರಿಂದ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಸೊ ದುಡ್ಡು ಕೊಟ್ಕೊಂಡು ನಿಮ್ಮ ಕೆಲಸಗಳನ್ನ ಮಾಡಿಕೊಂಡು ಮುಂದೆ ನೀವು ಎಕ್ಸಿಕ್ಯೂಟ್ ಮಾಡಿದರೆ ಸಮಸ್ಯೆಗಳಿಲ್ಲ. ಒಂದು ವೇಳೆ ಆಗದೆ ಹೋದರೆ ನೀವು ಅದರಲ್ಲಿ ತೊಂದರೆಗಳನ್ನ ಅನುಭವಿಸ್ತೀರ. ಸೊ ಇನ್ನೊಂದು ಏನಂತಂದರೆ, ಇಲ್ಲ ನಾವು ಬರೀ ಮಂತ್ಲಿ ಪ್ಲ್ಯಾನಲ್ಲಿ 1 ವರ್ಷಕ್ಕೆ ಗ್ಯಾರಂಟಿ, ಸರ್ ಇಲ್ಲೇನು ಗ್ಯಾರಂಟಿ ಇಲ್ಲ ಅಂತ ಬರೆದಿದ್ದೀರಾ. ಒಂದು ವೇಳೆ ನಿಮಗೆ ಗ್ಯಾರಂಟಿ ಬೇಕು ಅಂತಂದರೆ ಮಂತ್ಲಿ ಪ್ಲ್ಯಾನಲ್ಲೂ ಕೂಡ 1 ಇಯರ್ ಫುಲ್ ಪ್ಲ್ಯಾನ್ ತೊಗೊಂಡ್ರೆ ನಿಮ್ಗೆ ನಾರ್ಮಲಿ 1 ಕೋಟಿವರೆಗೂ ಮಿನಿಮಮ್ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಯಾವುದೂ ನಾವು ಬರೋ ಆರ್ಡರ್ಗಳಿಗೆ ಇಲ್ಲ ಇವ್ರು ಟಾರ್ಗೆಟ್ ಮುಗಿದೋಯ್ತು ಸ್ಟಾಪ್ ಮಾಡಿ ಆ ಥರ ಸಮಸ್ಯೆ ಇಲ್ಲ. ಯಾಕಂದರೆ ನಾವು ಆಲ್ರೆಡಿ ಇದರ ಪ್ರತಿ ಆರ್ಡರ್ ಮೇಲೂ ಕಮಿಷನ್ ತೊಗೊಳ್ತಾ ಇರೋದ್ರಿಂದ ಆ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಸೊ ಎಲ್ಲೂ ಕೂಡ ನಾವು ಬರೋ ಆರ್ಡರ್ಗಳನ್ನ ಎಷ್ಟು ಆರ್ಡರ್ಗಳು ನಮಗೆ ಬರುತ್ತೆ, ಎಷ್ಟು ಆರ್ಡರ್ಗಳು ನಮಗೆ ಬರಲ್ಲ ಅನ್ನೋದನ್ನು ನಾವು ಡಿಸೈಡ್ ಮಾಡೋಕ್ಕೆ ಬರಲ್ಲ. ಸೊ ಇವಾಗ ನಾವು ಎಲ್ಲರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಯಾರ್ಯಾರು ಆರ್ಡರ್ ಕೊಡ್ತಾರೆ ತೊಗೊಳ್ತಾ ಹೋಗ್ತಾ ಇರ್ತೇವೆ. ನಾವು ಮಾತು ನಿಲ್ಲಿಸಲ್ಲ, ಆರ್ಡರ್ ತೊಗೊಳ್ಳೋದು ನಿಲ್ಲಿಸಲ್ಲ. ಸೊ ಆರ್ಡರ್ ಬಂದಿರೋದನ್ನು ಕರೆಕ್ಟಾಗಿ ಪ್ರೊಕ್ಯೂರ್ ಮಾಡಿ ಕರೆಕ್ಟಾಗಿ ಕೊಟ್ಟರೆ ನಮ್ಮ ಲಾಜಿಸ್ಟಿಕ್ ಟೀಮ್ ಅವರು ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಎಲ್ಲೆಲ್ಲಿ ಕಳಿಸ್ಬೇಕು, ಎಲ್ಲೆಲ್ಲಿ ಹೇಗೆ ಹೋಗಬೇಕು, ಏನೆಲ್ಲ ಡಾಕ್ಯುಮೆಂಟೇಷನ್ ಜೊತೆಗೆ ಹೋಗಬೇಕು ಅದನ್ನೆಲ್ಲವೂ ಅವರೇ ನೋಡ್ಕೊಳ್ತಾರೆ. ನಿಮ್ಗೆ ಯಾವುದೇ ಥರದ ಸಮಸ್ಯೆಗಳು ಇಲ್ಲಿ ಇರಲ್ಲ. ಸೊ ಇದರಲ್ಲಿ ಮೇನ್ ಏನು, ಎಲ್ಲ ಫೀಸ್ಗಳು ಟ್ಯಾಕ್ಸಸ್ ಎಕ್ಸ್ಟ್ರಾ ಇರುತ್ತೆ, ಜೊತೆಗೆ ನಿಮ್ಮ 3 ಇಯರ್ಸ್ ಕಮಿಟ್ಮೆಂಟು ಇರುತ್ತೆ, ಪ್ಲಸ್ ಜೊತೆಗೆ ನಿಮ್ಮ 12 ಮಂತ್ಸ್ ಬೇಕಂದರೆ ಯಾವುದಾದ್ರೂ ಒಂದು ಮಾಡಲ್ನ ನೀವು ಪಿಕ್ ಮಾಡ್ಬೋದು. ಇದು ಕಂಪ್ಲೀಟ್ ಪೇಯ್ಡ್ ಮಾಡಲಲ್ಲಿ. ಇಲ್ಲ ಸರ್ ನನ್ನ ಹತ್ರ ಇಷ್ಟು ದುಡ್ಡೇ ಇಲ್ಲ, ನಾನೇನು ಮಾಡಲಿ. ನಿಮಗೆ ಯಾವುದೋ ಪ್ರಾಡಕ್ಟಿನ ಕ್ವಾಲಿಟಿ ಕ್ವಾಂಟಿಟಿ ಗೊತ್ತಾ?
ಯಾವುದೋ ಪ್ರಾಡಕ್ಟ್ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗುತ್ತೆ. ಸೊ ಹಾಗಿದ್ದರೂ ಕೂಡ ಎಕ್ಸ್ಪೋರ್ಟ್ ಆಫ್ ರೆಕಾರ್ಡ್ ಪ್ಲ್ಯಾನಲ್ಲಿ ಆಲ್ರೆಡಿ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸು, ನಮ್ಮ ವೆಬ್ಸೈಟಲ್ಲಿ, ನಮ್ಮ ಯೂಟ್ಯೂಬಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಲೀಡ್ ಬಂದಿರೋದನ್ನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾನೆ ಇರ್ತವೆ. ಸೊ ಬಂದಿರೋ ಲೀಡ್ಗಳನ್ನ ಪ್ರಾಪರಾಗಿ ಎಂಟರ್ಟೈನು ಮಾಡ್ಬೋದು, ನೋಡ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು. ಒಳ್ಳೆ ರೇಟ್ ಕೊಟ್ರಿ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀರಾ, ಒಳ್ಳೆ ಗ್ರೇಡ್ ಕೊಡ್ತೀರಾ, ಸಮಸ್ಯೆ ಇಲ್ಲ. ನಿಮ್ಮ ಹತ್ರ ನಾವು ಮೆಟೀರಿಯಲ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತೇವೆ. ನಿಮ್ಮಿಂದ ಅದನ್ನು ಮುಂದೆ ನಾವೇ ಮೆಟೀರಿಯಲ್ಗಳನ್ನ ನಾವು ತೊಗೊಂಡು ನಾವು ಮುಂದೆ ಎಕ್ಸ್ಪೋರ್ಟ್ ಮಾಡ್ತೇವೆ. ಸೊ ಇವಾಗ ನನ್ನ ಹೆಸರಲ್ಲಿ ಎಕ್ಸ್ಪೋರ್ಟ್ ಆಗಲ್ಲ, ನಿಮ್ಮ ಹೆಸರಲ್ಲಿ ಯಾವಾಗ ಎಕ್ಸ್ಪೋರ್ಟ್ ಆಗುತ್ತೆ, ಯಾವಾಗ ನೀವು ದುಡ್ಡು ಕೊಟ್ಕೊಂಡು ನಿಮ್ಮ ಕಂಪ್ನಿ ಪ್ರಮೋಷನ್ ಮಾಡಿಸ್ತೀರೋ ಅವಾಗ ಮಾತ್ರ ನಿಮ್ಮ ಕಂಪ್ನಿ ಪ್ರಮೋಷನ್ ಆಗುತ್ತೆ. ಇಲ್ಲ ಅಂದರೆ JB ಎಕ್ಸ್ಪರ್ಟ್ಸ್ ಅಥವಾ ನಮ್ಮ ಪಾರ್ಟ್ನರ್ಡ್ ಕಂಪ್ನೀಸ್ಗಳು ಏನಿದೆ ಅವ್ರ ಕಡೆಯಿಂದ ನಾವು ಮುಂದೆ ಎಕ್ಸ್ಪೋರ್ಟ್ ಮಾಡ್ತೇವೆ. ಓಕೆ. ಸೊ ಕ್ಲೈಂಟ್ಗಳು 12 months ಆ್ಯನ್ಯುವಲ್ ಪ್ಲ್ಯಾನ್ ಇರ್ಬೋದು, ಮಿನಿಮಮ್ ಟರ್ನ್ ಓವರ್ ಗ್ಯಾರಂಟಿ ಇರ್ಬೋದು, ಪ್ರತಿಯೊಂದು ಇರುತ್ತೆ ವಿತ್ 100% ಗ್ಯಾರಂಟಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಕರೆಕ್ಟಾಗಿರೋ ರೇಟ್ ಕೊಡಿ, ಕರೆಕ್ಟಾಗಿರೋ ಕ್ವಾಲಿಟಿ ಕೊಡಿ. ಯಾವುದೇ ಥರದ ಕ್ವಾಲಿಟಿಯಲ್ಲಿ ಗಲಾಟೆ ಮಾಡ್ಕೋಬೇಡಿ. ರೇಟ್ಗಳನ್ನ ತುಂಬ ಓವರ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನಕ್ಕೆ ಏನಂತಂದರೆ ಇದು 5 ವರ್ಷ ಕೊಟ್ಟರು 15 ಲಕ್ಷನ ಅವ್ರು ಒಂದೇ ವರ್ಷದಲ್ಲಿ ತೆಗೆದು ಬಿಡಬೇಕು. ಇವಾಗ ಲಾಭ ಎಷ್ಟು, 1 ಕೋಟಿ ಟರ್ನ್ ಓವರ್ ಮುಂದೆ 15 ಲಕ್ಷ ಅಂತಂದರೆ 15% ಆಗುತ್ತೆ. ಇವಾಗ ಪ್ರತಿ 15% ಪ್ರತಿ ಆರ್ಡರ್ ಮೇಲೆ ನಾನು ಇನ್ನೂ ಲಾಭ ತೆಗಿಬೇಕು, ಎಲ್ಲ ಒಂದೇ ವರ್ಷದಲ್ಲಿ ಆಗಬೇಕು ಅನ್ನೋದಕ್ಕೆ ಏನು ಮಾಡಿಬಿಡ್ತಾರೆ, ಪ್ರೈಸ್ಗಳನ್ನ ಹೆಚ್ಚಿಗೆ ಮಾಡಿಬಿಡ್ತಾರೆ. ಪ್ರೈಸ್ಗಳನ್ನ ರಿಯಲಿಸ್ಟಿಕ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು ಒಂದು 5-10%, 2% ರೈಸ್ ಮಾಡೋದ್ರಲ್ಲಿ ಏನೋ ಒಂದು ಅರ್ಥ ಇದೆ. ನಾರ್ಮಲಿ 30%, 50%, 100% ಪ್ರೈಸ್ ರೈಸ್ ಮಾಡಿದರೆ ತೊಗೊಳಕ್ಕೆ ಜನ ಇರಬೇಕಲ್ಲ. ನಾನಂತ ಅಲ್ಲ, ಯಾರಾದರೂ ಕೂಡ ನಿಮಗೆ ಅನ್ರಿಯಲಿಸ್ಟಿಕ್ ಪ್ರೈಸಲ್ಲಿ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ದಯಮಾಡಿ ಒಪ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಥರದ ಬಿಸ್ನೆಸ್ಗಳು ಸಾಧ್ಯನೇ ಇಲ್ಲ. ಕೆಲವೊಂದು ಜನ ಅಂತಾರೆ, ಇಲ್ಲ ಸರ್ ಈ ರೇಟ್ಗಳು ನೋಡಿದರೆ ನಾವು ಡೊಮೆಸ್ಟಿಕಲ್ಲೇ ಮಾರಿದ್ರೆ ಒಳ್ಳೆಯದು. ಡೊಮೆಸ್ಟಿಕಲ್ಲಿ ಮಾರ್ಬೋದು, ಎಷ್ಟು ಮಾರ್ತೀರಾ ನೀವು? ಕಂಟೈನರ್ ಗಟ್ಟಲೆ ಮಾರೋಕ್ಕಾಗತ್ತಾ? ಏನೋ ಕಂಟೈನರ್ ಆಲ್ಮೋಸ್ಟ್ ಒಂದು 5-10 ಕಂಟೈನರ್ ನಾವೇನು ಶಿಪ್ ಮಾಡ್ತೀವಿ ಆ ಥರದ ವಾಲ್ಯೂಮ್ ಬರುತ್ತೆ ಡೊಮೆಸ್ಟಿಕಲ್ಲಿ. ಬಂದರೆ ಒಳ್ಳೇದು, ಮಾಡಿ, ಸಮಸ್ಯೆ ಇಲ್ಲ. ಅವಾಗ JB ಎಕ್ಸ್ಪೋರ್ಟ್ಸ್ ಅವಶ್ಯಕತೆಯೂ ಇಲ್ಲ, ನಿಮಗೆ ಎಕ್ಸ್ಪೋರ್ಟ್ ತಲೆನೋವುಗಳೂ ಇಲ್ಲ. ಆದರೆ ಏನೋ ಪೇಮೆಂಟ್ಗಳು ಅಡ್ವಾನ್ಸ್ ಬರುತ್ತಾ, ಸೆಕ್ಯೂರಿಟಿ ಇದೆಯಾ ಪೇಮೆಂಟ್ಸ್ದು ಡೊಮೆಸ್ಟಿಕಲ್ಲಿ, ಅದನ್ನು ನೋಡ್ಕೊಳ್ಳಿ. ಎಲ್ಲ ನಿಮ್ಮ ಅನುಕೂಲ ಇತ್ತು ಅಂದರೆ ಮತ್ತೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀರಾ, ಆರಾಮಾಗಿ ಇದ್ದಿದ್ದನ್ನೇ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಸೊ JB ಎಕ್ಸ್ಪೋರ್ಟ್ಸ್ ಎಂಟೈರ್ ಎಕ್ಸ್ಪೋರ್ಟ್ ಪ್ರೊಸೆಸ್ನ ಹ್ಯಾಂಡಲ್ ಮಾಡ್ಬೋದು. ನೀವು ಇಂಡಿಪೆಂಡೆಂಟ್ ಆಗಿ ಒದ್ದಾಡಿಕೊಂಡು ಕ್ಲೈಂಟ್ಗಳಿಗೆ ಏನು ಮಾಡಲಿ ಏನು ಬಿಡಲಿ ಅನ್ನೋದನ್ನ ತಲೆನೋವು ಇಟ್ಕೊಳ್ತಾನೆ. ಆಮೇಲೆ ನಮ್ಮ ಟೀಮಿಗೆ ಯಾವುದೇ ಥರದ ಟ್ರೈನಿಂಗ್ಗಳ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅವ್ರು ಟ್ರೈನ್ಡ್ ಇದ್ದಾರೆ, ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ. ನೀವು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡೋದು ಅಷ್ಟೇ. ಬೇರೆ ನಿಮ್ಮ ಕ್ವಾಲಿಟಿ ಕ್ವಾಂಟಿಟಿಗಳನ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಮ್ಯಾನೇಜ್ ಮಾಡಿದರೆ ಸಾಕು. ಸೊ ಕಂಪ್ಲೀಟ್ ಎಕ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಿಕ್ಬಿಡುತ್ತೆ ಒಂದೇ ಅಗ್ರಿಮೆಂಟಲ್ಲಿ. ಬೇಕಾಗಿರೋ ಬಿಸ್ನೆಸ್ ಡೆವಲಪ್ಮೆಂಟ್ ಇರೋದು, ಲಾಜಿಸ್ಟಿಕ್ಸು, ಕಂಪ್ಲಯನ್ಸಸ್ಸು, ಕ್ವಾಲಿಟಿ, ಡಿಜಿಟಲ್ ಮಾರ್ಕೆಟಿಂಗು, ಡಾಕ್ಯುಮೆಂಟೇಷನು ಎಲ್ಲವೂ ಕವರ್ ಆಗುತ್ತೆ. ಬಟ್ ಕ್ವಾಲಿಟಿ ಅಂತಂದಾಗ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾತ್ರ. ನೀವು ಪ್ರೊಕ್ಯೂರ್ ಮಾಡ್ತಾ ಇರೋ ಸಪ್ಲೈಯರ್ ಹತ್ರ ಏನು ಮೆಟೀರಿಯಲ್ಗಳಿದೆ ಅದನ್ನು ನೀವೇ ಗ್ಯಾರಂಟಿಯಾಗಿ ನೋಡ್ಕೋಬೇಕಾಗತ್ತೆ. ಸೊ ಇವತ್ತಿನ ಟೈಮಲ್ಲಿ ಒಂದು 885+ ಕ್ಲೈಂಟ್ಗಳ ಜೊತೆ, ಎಕ್ಸ್ಪೋರ್ಟರ್ ಜೊತೆ ನಾವು ಈ ಪ್ಲ್ಯಾನ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಹೇಳಿ ತಿಳ್ಕೊಳ್ಳಿ. ಅದಾದಮೇಲೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ಗಳ ಸಪೋರ್ಟ್ ಮಾಡ್ತಾರೆ, ನೀವು ಮುಂದೆ ತೊಗೊಂಡು ಹೋಗ್ಬೋದು. ಸೊ ಇಲ್ಲಿ ಎಕ್ಸ್ಪೋರ್ಟ್ ಮಾಡುವಾಗ ನೀವು ಏನೇ ತೊಂದರೆಗಳಿದ್ದರೂ ಕೂಡ ದಯಮಾಡಿ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಒಂದು ಕನ್ಸಲ್ಟೇಷನ್ ಕಾಲ್ ಆದರೂ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೆಂಗಳೂರು ಆಫೀಸಿಗೆ ಬಂದು ಭೇಟಿಯಾಗಿ ಫಸ್ಟ್ ಕೇಳ್ಕೊಳ್ಳಿ ನಾನು ಇದೇನೇ ಇಲ್ವೋ ಅಂತ, ಬೇರೆ ಯಾರಾದರೂ ಇರ್ತಾರೋ ಇಲ್ವೋ ಅಂತ. ಇಲ್ಲದೆ ಹೋದರೆ ದಯಮಾಡಿ ಬರೋಕ್ಕೆ ಹೋಗಬೇಡಿ. ಸೊ ಕನ್ಫರ್ಮ್ ಮಾಡಿಕೊಂಡು ಮೀಟಿಂಗಲ್ಲಿ ಅವೈಲೇಬಲ್ ಇದ್ದರೆ ಮಾತ್ರ ಬನ್ನಿ. ಆಫೀಸ್ ನಂಬರ್ ಇಲ್ಲಿದೆ. ಏನಾದರೂ ಸಮಸ್ಯೆಗಳಿತ್ತು, ಇಮೇಲ್ ಕೇಳೋದಿತ್ತು ಅಂದರೆ ಇಮೇಲ್ ಮಾಡಿಬಿಟ್ಟಾದರೂ ಡೀಟೇಲ್ಸ್ಗಳನ್ನ ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಒಂದು ಪ್ಲ್ಯಾನಲ್ಲಿ ಬನ್ನಿ, ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಿ. ಇಲ್ಲ ಸರ್ ಇಷ್ಟು ದುಡ್ಡೆಲ್ಲ ಹಾಕೋಕ್ಕಾಗಲ್ಲ, ನನಗೆ ಎಕ್ಸ್ಪೋರ್ಟ್ ಆಫ್ ರೆಕಾರ್ಡ್ ಪ್ಲ್ಯಾನಲ್ಲಿ ನಾನು ನಿಮಗೆ ಮೆಟೀರಿಯಲ್ ಕೊಡ್ತೇನೆ, ಒಳ್ಳೆ ರೇಟ್ ಕೊಡ್ತೇನೆ, ಒಳ್ಳೆ ಕ್ವಾಲಿಟಿ ಕೊಡ್ತೇನೆ, ನೀವು ಅದನ್ನು ಮುಂದೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಹಾಗಾದರೂ ನನ್ನ ಹತ್ರ ದುಡ್ಡು ಬರುತ್ತೆ, ಮುಂದೆ ನೋಡೋಣ, ಆ ಥರ ಇದ್ದಿರೋದ್ರೂ ಸರಿ. ಆದರೆ ಒಬ್ಬರೇ ಕೂತ್ಕೊಂಡು ಫುಲ್ಲು ಆಪ್ರೇಷನ್ಗಳನ್ನ ನೀವೇ ಮಾಡೋಕ್ಕೆ ಹೋದರೆ ಬಿಸ್ನೆಸ್ಗಳು ಸ್ವಲ್ಪ ಬೆಳೆಯೋದು ಸುಮಾರಾಗುತ್ತೆ, ಕಂಪ್ನಿಗಳು ಬೆಳೆಯೋದು ಕಷ್ಟ ಆಗುತ್ತೆ. ಆದರೆ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ದುಡ್ಡಿದೆ, ಬಟ್ ಮಾಡೋ ರೀತಿ ಗೊತ್ತಿರಬೇಕು, ಆವಾಗ ಮಾತ್ರ ನಡೆಯುತ್ತೆ. ಕೆಲವೊಂದು ಹೋಟೆಲ್ಗಳು ತುಂಬ ಚೆನ್ನಾಗಿ ನಡೆಯುತ್ತೆ, ಕೆಲವೊಂದು ಹೋಟೆಲ್ಗಳು ಚೆನ್ನಾಗಿ ನಡೆಯಲ್ಲ. ಯಾಕೆ? ಸಮಸ್ಯೆಗಳಿರೋದಲ್ಲೇ. ಯಾರು ಚೆನ್ನಾಗಿರೋ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಷ್ಟೇ, ಬೇರೆ ಏನೂ ಸಮಸ್ಯೆಗಳೆಲ್ಲ ಇದರಲ್ಲಿ ಇರಲ್ಲ. ಓಕೆ. ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನ ಯೂಸ್ ಮಾಡಿ. ಪೇಯ್ಡ್ ಸರ್ವಿಸ್ ಏನಾದರೂ ಬೇಕಾದರೆ ದಯಮಾಡಿ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ. ಆಫೀಸ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಸೊ ಕೇಳಿಕೊಂಡು ನೋಡಿಕೊಂಡು ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.